ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಮ್ಮ ಬೇಡಿಕೆಗಳಿಗೆ ನೀವು ಒಪ್ಪಿಕೊಳ್ಳುವ ಹೆಚ್ಚಿನ ಅವಕಾಶಗಳಿವೆ. ಉಳಿದ ಎಲ್ಲ ಯೋಚನೆಗಳು ಮುಗಿಸುವ ಸಾಧ್ಯತೆಗಳು ಇವೆ. ವೈದ್ಯಕೀಯ ಮತ್ತು ಸಾರ್ವಜನಿಕ ಸೇವೆಗಳಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಫಲಪ್ರದ ದಿನ. ವೃಷಭ ರಾಶಿ. ಸೃಜನಶೀಲ ಭಾಗವು ನಿಮ್ಮ ಅತ್ಯಂತ ಸ್ಪರ್ಧಾತ್ಮಕ ಲಕ್ಷಣದೊಂದಿಗೆ ಸೇರಿರುತ್ತದೆ. ಕೆಲಸದಲ್ಲಿ ನಿಮ್ಮ ದಕ್ಷತೆ ಮತ್ತು ಉತ್ಪಾದಕತೆ ಪ್ರತಿಯೊಬ್ಬರಿಂದಲೂ ಶ್ಲಾಘಿಸಲ್ಪಡುತ್ತದೆ. ಕೆಲವರು ನಿಮ್ಮನ್ನು ಸ್ಫೂರ್ತಿಯಾಗಿ ಪರಿಗಣಿಸಬಹುದು. ಸಹೋದ್ಯೋಗಿಗಳು ಹೊಂದಿಕೊಳ್ಳುವ ಮತ್ತು ಬೆಂಬಲ ಪೂರ್ವಕ ಸ್ವಭಾವ ಕಾಣುತ್ತೀರಿ. ಯೋಚನೆಗಳು ಅತ್ಯಂತ ವೇಗದಲ್ಲಿ ಪೂರ್ಣಗೊಳ್ಳುತ್ತವೆ. ಮಿಥುನ ರಾಶಿ. ಇಂದು ಬುದ್ಧಿಗಿಂತ ಹೃದಯದ ಮಾತು ಕೇಳುತ್ತೀರಿ. ಭಾವನೆಗಳ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತೀರಿ. ಇದರ ಅರ್ಥ ನೀವು ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ವ್ಯತ್ಯಾಸ ಕಂಡುಕೊಳ್ಳಲು ಅಶಕ್ತರಾಗುತ್ತೀರಿ. ಆದ್ರೆ ಸಂಜೆ ವೇಳೆಗೆ ಸಂಗತಿಗಳು ಸುಧಾರಿಸುತ್ತವೆ. ಕಟಕ ರಾಶಿ. ಈ ದಿನ ನೀವು ಉಜ್ವಲ ಭವಿಷ್ಯಕ್ಕಾಗಿ ಖಚಿತವಾದ ಯೋಜನೆಯನ್ನ ಆರಂಭ ಮಾಡುತ್ತೀರಿ. ನೀವು ಆಲೋಚನೆಯುಕ್ತವಾಗಿ ರೂಪಿಸಿದ ಕಾರ್ಯತಂತ್ರಗಳು ದೃಢವಾಗಿ ಅನುಷ್ಠಾನಗೊಳಿಸುತ್ತೀರಿ. ವಿವಾದಾತ್ಮಕ ನಿರ್ಧಾರಗಳು ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಸಮಯ ಉಳಿಸುತ್ತವೆ. ನೀವು ಪ್ರತಿ ಪ್ರಯತ್ನದಲ್ಲೂ ಯಶಸ್ಸು ಕಾಣುತ್ತೀರಿ. ಸಿಂಹರಾಶಿ. ನೀವು ನಿಮ್ಮ ಸಾಮರ್ಥ್ಯ ಮೀರಿ ಹೊಸ ಯೋಚನೆಗಳನ್ನು ತೆಗೆದುಕೊಳ್ಳುತ್ತೀರಿ. ಎಲ್ಲಾ ಗುರಿಗಳನ್ನ ಯಶಸ್ವಿಯಾಗಿ ಪೂರೈಸುತ್ತೀರಿ. ವೈಯಕ್ತಿಕ ಬಾಂಧವ್ಯಗಳಲ್ಲಿ ಕೊಂಚ ಅಸ್ಥಿರತೆ ಎದುರಿಸಿದ್ರೂ ಎಲ್ಲಾ ಸಮಸ್ಯೆಗಳನ್ನ ಯಶಸ್ವಿಯಾಗಿ ಪರಿಹರಿಸಿಕೊಳ್ಳಲು ಸಮರ್ಥರಾಗುತ್ತೀರಿ. ಕನ್ಯಾ ರಾಶಿ. ನೀವು ಇಂದು ಕೌಟುಂಬಿಕ ವಿಷಯಗಳ ಪ್ರಾಮುಖ್ಯತೆಯನ್ನು ಕಂಡುಕೊಳ್ಳುತ್ತೀರಿ. ಸಂಧಾನ ಮಾತುಕತೆಗಳಲ್ಲಿ ನಿಮಗೆ ಮಹತ್ತರ ಕೌಶಲ್ಯಗಳು ಇದ್ದು ವಿವಾದಗಳನ್ನ ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಿಕೊಳ್ಳಲು ಬಳಸುತ್ತೀರಾ. ಶಾಂತಿ ಮತ್ತು ಸಮಚಿತ್ತದಿಂದ ಇರುವ ಮೂಲಕ ಜೀವನದ ಪಾಠಗಳನ್ನ ಕಲಿಯುತ್ತೀರಿ. ತುಲಾರಾಶಿ. ಅಂತರ್ಗತವಾಗಿದ್ದ ಭೋಜನ ಸವಿಯುವ ಆನಂದ ರೈಡ್ ನಡೆಸುತ್ತೀರಿ. ಹಾಗೆಯೇ ವೃತ್ತಿಯಲ್ಲಿ ನೀವು ಕವಲು ದಾರಿಯಲ್ಲಿ ನಿಂತಿರುವುದನ್ನು ನೋಡುತ್ತೀರಿ. ಆಯ್ಕೆ ಮಾಡಿಕೊಳ್ಳಲು ಹಲವು ದಾರಿಗಳಿವೆ ಎನ್ನುವುದನ್ನು ಗಮನಿಸಬೇಕಾದ ಅಂಶ. ವೃಶ್ಚಿಕ ರಾಶಿ. ಸಾಮಾಜಿಕ ಚಿಟ್ಟೆಯಾಗಿರುತ್ತೀರಿ. ಆದಾಗ್ಯೂ ಗಾಸಿಪ್ಗಳಿಗೆ ತಡೆಯೊಡ್ಡಿ ನಿಮ್ಮ ಸಾಮಾಜಿಕ ಗುಂಪುಗಳಲ್ಲಿ ಕರುಣೆ ಮತ್ತು ಸಂತೋಷ ಹರಡುತ್ತೀರಿ. ಇದೇ ಕಾರಣಕ್ಕೆ ಜನರು ನಿಮ್ಮತ್ತ ನೋಡುತ್ತಾರೆ. ಏನನ್ನ ಬಿತ್ತುತ್ತೀರೋ ಅದನ್ನೇ ಬೆಳೆಯುತ್ತೀರಿ. ಆನಂದವನ್ನ ಹರಡಿ ಖಂಡಿತ ಸಂತೋಷ ಸ್ವೀಕರಿಸುತ್ತೀರಿ. ಧನುರಾಶಿ. ಕೆಲಸದ ವಿಷಯಕ್ಕೆ ಬಂದರೆ ದೃಢ ಸಂಕಲ್ಪ ಮತ್ತು ಬದ್ಧತೆಯನ್ನ ಹೊಂದಿರುತ್ತೀರಿ. ನಿಮ್ಮ ಫೈಲ್ಗಳ ರಾಶಿ ಹಾಗೂ ಅಪಾರ ಕೆಲಸಗಳ ನಡುವೆ ಕಾಣುತ್ತೀರಿ. ವರ್ಕೋಹಾಲಿಕ್ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ಹಾಗೆಯೇ ದಿನದ ಮಧ್ಯ ಭಾಗದಿಂದ ಆನಂದವನ್ನ ಅನುಭವಿಸುತ್ತೀರಿ. ಸಂಜೆ ವಿನೋದದ ದಿನ ನಿಮ್ಮದಾಗುತ್ತದೆ. ಮಕರ ರಾಶಿ. ದಾರಿಯಲ್ಲಿ ಬರುವ ಯಾವುದೇ ಅವಕಾಶವನ್ನು ಬಿಡದೆ ಇದ್ದರೂ ಕಾನೂನು ವಿಷಯಕ್ಕೆ ಬಂದರೆ ಎಚ್ಚರವಾಗಿರಬೇಕು. ಆರ್ಥಿಕವಾಗಿ ನಿಮಗೆ ಅಪಾರ ನಷ್ಟಗಳಾಗುವ ಸಾಧ್ಯತೆಗಳಿವೆ. ಡೀಲರ್ ಅಥವಾ ದಲ್ಲಾಳಿಯಾಗಿದ್ರೆ ಹಾನಿಗೊಳಗಾಗುವ ಸಾಧ್ಯತೆಗಳಿವೆ. ಸ್ವಲ್ಪ ಜೋಪಾನ. ಕುಂಭರಾಶಿ. ಕುಟುಂಬಕ್ಕೆ ಬಹಳ ಆತ್ಮೀಯರಾಗಿದ್ದೀರಿ ಮತ್ತು ಈಗ ಮನೆಯಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ ಆನಂದಿಸಲು ಸೂಕ್ತ ಕಾಲ. ನೀವು ಅವರನ್ನ ಶಾಪಿಂಗ್ಗೆ ಕರೆದೊಯ್ಯುತ್ತೀರಿ. ಅವರೊಂದಿಗೆ ಪಿಕ್ನಿಕ್ ಮಾಡೋದಲ್ಲದೆ ಸಾಧ್ಯ ಇರುವ ಎಲ್ಲಾ ವಿಧಾನದಲ್ಲೂ ಅತಿಯಾಗಿ ಪ್ರೀತಿ ಮಾಡುತ್ತೀರಿ. ಕೊನೆಯದಾಗಿ ಮೀನರಾಶಿ. ಜನರೊಂದಿಗೆ ಸಹಾನುಭೂತಿ ಹೊಂದಿರುತ್ತೀರಿ. ಇದರೊಂದಿಗೆ ನಿಮಗೆ ಜನರ ಶುಭ ಹಾರೈಕೆಗಳು ಸಿಗಲು ಸಹಾಯವಾಗುತ್ತದೆ. ಒಳ್ಳೆ ಬಾಸ್, ಸಹ ಕೆಲಸಗಾರರು, ಪತಿ ಅಥವಾ ಪತ್ನಿ, ಪುತ್ರ ಅಥವಾ ಪುತ್ರಿಯಾಗಿರುತ್ತೀರಿ. ಸದ್ಗುಣಗಳನ್ನ ಮುಂದಕ್ಕೆ ಕೊಂಡೊಯ್ಯುವುದು ಸೂಕ್ತ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.